ಜಿನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ. ಅಂಬಿಗರ ಚೌಡಯ್ಯ ಹೆಸರಿನಲ್ಲಿ ಪ್ರಶಸ್ತಿ ಸ್ಥಾಪಿಸಲು ರವಿಕುಮಾರ್ ಒತ್ತಾಯ. ಸಮುದಾಯ ಬಾಂಧವರು ಸಂಘಟಿತರಾಗಲು ಶಿವಾನಂದ್ ಕರೆ. 6 ತಿಂಗಳ ನಂತರ ಗಣಪತಿ ದೇವಸ್ಥಾನದ ಕಾಣಿಕೆ ಎಣಿಕೆ 8,80,900. ಮುಖ್ಯಾಂಶಗಳು: ಸಾಗರದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ. ಅಂಬಿಗರ ಚೌಡಯ್ಯ ಹೆಸರಿನಲ್ಲಿ ಪ್ರಶಸ್ತಿ ಸ್ಥಾಪಿಸಲು ರವಿಕುಮಾರ್ ಒತ್ತಾಯ. 12ನೇ ಶತಮಾನದಲ್ಲಿ ಅತ್ಯಂತ ನಿಖರವಾಗಿ ಸಾಮಾಜಿಕ ಬದಲಾವಣೆಯ ವಚನಗಳನ್ನು ಪ್ರತಿಪಾದಿಸಿದವರು ನಿಜಶರಣ ಅಂಬಿಗರ ಚೌಡಯ್ಯ ಎಂದು ಪತ್ರಕರ್ತ ಬೇಡಿ ರವಿಕುಮಾರ್ ಆನಂದಪುರ ತಿಳಿಸಿದರು. ಸಾಗರದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಿವಶರಣ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ನೀಡುತ್ತಿದ್ದರು. ಗಂಗಾಮತ ಸಮಾಜದ ಅಧ್ಯಕ್ಷ ಶಿವಾನಂದಾರ್ ಮಾತನಾಡಿದರು. ಉಪತಹಶೀಲ್ದಾರ್ ತೋಯಜಾಕ್ಷಿ ಕಾರ್ಯಕ್ರಮ ಉದ್ಘಾಟಿಸಿದರು. ಪ್ರಮುಖರಾದ ರವಿ ಆಯನೂರು, ರವಿಕುಮಾರ್, ಭಾಸ್ಕರ್, ಮಧುರಾಜ್ ಶಿವಾನಂದ್, ವೆಂಕಟೇಶ್ ಚಂದಳ್ಳಿ, ಪರಿಮಳ, ಆನಂದ್ ಬಾಳೆಕೊಪ್ಪ, ಶಿವಾನಂದ್ ಗೇರ್ಬೀಸು, ದೇವರಾಜ್, ದಯಾನಂದ್ ಇನ್ನಿತರರು ಹಾಜರಿದ್ದರು. ವಿಟಿ ಸ್ವಾಮಿ ಕಾರ್ಯಕ್ರಮ ನಿರ್ವಹಿಸಿದರು. ಶಿವಶರಣರಾದಿಯಾಗಿ ನೇರವಾಗಿ ನಿಂತು ಆ ಕಾಲದಲ್ಲೇ ಮೂಢನಂಬಿಕೆಯ ವಿರುದ್ಧವಾಗಿ ಧ್ವನಿ ಎತ್ತಿದವರು ಯಾರು ಇದ್ದರೆ ಅದು ಸಹ ಅಂಬಿಗರ ಚೌಡಯ್ಯನವರು. ಇತ್ತೀಚಿನ ದಿನಗಳಲ್ಲಿ ನಾವು ಜಯಂತ್ಯೋತ್ಸವವನ್ನು ಆಚರಿಸ್ತಿದ್ದೇವೆ. ಇರುವಂಥ ವ್ಯವಸ್ಥೆ ಅಡಿಯಲ್ಲಿ ಜಯಂತ್ಯೋತ್ಸವ ಆಚರಿಸ್ತೇವೆ. ಯಾಕೆ ಈ ವ್ಯವಸ್ಥೆ ಅಡಿಯಲ್ಲಿ ಅಂತ ಹೇಳ್ತಿರಲಿಲ್ಲ, ಆನಂದ ಬಾಳೆಕೊಪ್ಪನವರು ಈಗಾಗಲೇ ಆ ವಿಷಯವನ್ನು ಪ್ರಸ್ತಾಪಿಸಿದರೆ ಮತ್ತೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಥರದ ದಿನಗಳಲ್ಲಿ ಅಂಬಿಗರ ಜಯಂತ್ಯೋತ್ಸವವನ್ನು ಆಚರಿಸಬೇಕು ಅಂತಾದರೆ ಒಬ್ಬ ವ್ಯಕ್ತಿಯನ್ನು ನಾವು ಜ್ಞಾಪಕ ಮಾಡಬೇಕಾಗ್ತದೆ. ದಿವಂಗತ ಸನ್ಮಾನ್ಯ ಶ್ರೀ ವಿಠಲ್ ಯರೂರವರು ಈ ಅಂಬಿಗರ ಚೌಡಯ್ಯ ಜಯಂತಿಯನ್ನು ರಾಜ್ಯಾದ್ಯಂತ ಆಚರಿಸಲಿಕ್ಕೆ ಪ್ರಮುಖ ಕಾರಣಕರ್ತರಲ್ಲಿ ಒಬ್ಬರಾಗ್ತಾರೆ. ಅಂತ ವಿಠಲ್ ಯರೂರವರ ನೇತೃತ್ವದಿಂದ ಇವತ್ತು ಅಂಬಿಗರ ಚೌಡಯ್ಯ ಜಯಂತಿಯನ್ನು ಸರ್ಕಾರ ಎಲ್ಲ ಭಾಗದಲ್ಲೂ ಆಚರಿಸಲಿಕ್ಕೆ ಅವಕಾಶ ಮಾಡ್ತಾರೆ. ಆದರೆ ಈ ನಮ್ಮ ಜಯಂತಿಯನ್ನು ಆಚರಿಸುವುದಕ್ಕಿಂತ ಮುಂದೆ 12ನೇ ಶತಮಾನದಲ್ಲಿದ್ದಂಥ ಬಸವಾದಿ ಶರಣರ ಜಯಂತಿಗಳಲ್ಲಿ ವಿಶೇಷವಾದಂತಹ ಜಯಂತಿ ಅಂಬಿಗರ ಜಯಂತಿ, ಚೌಡಯ್ಯನ ಜಯಂತಿ ಅಂತೀವಿ. ಈ ಅಂಬಿಗರ ಚೌಡಯ್ಯ ಅನ್ನುವಂಥದ್ದು ಇವತ್ತು ನೀವು ನೋಡ್ಬೋದು, ಹಲವಾರು ದಾರ್ಶನಿಕರು, ಶಿವಶರಣರು ತಮ್ಮದೇ ಆದಂಥ ವಚನಗಳನ್ನು ಬರೆದಾಗ ಅವರು ಅಂಕಿತ ನಾಮಗಳು ಬೇರೆ ಬೇರೆ ಇರ್ತದೆ. ಉದಾಹರಣೆಗೆ ಕೂಡಲ ಸಂಗಮ ಅಂತೇಳಿ ಬಸವಣ್ಣನವರು ಕರೆಸ್ಕೊಳ್ತಾರೆ, ಗುಹೇಶ್ವರ ಅಂತೇಳಿ ಚೆನ್ನಮಲ್ಲಿಕಾರ್ಜುನ ಕರೆಸ್ಕೊಳ್ತಾರೆ, ಅಕ್ಕಮಾದೇವಿ ಚೆನ್ನಮಲ್ಲಿಕಾರ್ಜುನ ಅಂತ ಕರೆಸ್ಕೊಳ್ತಾರೆ, ಅಲ್ಲಮಪ್ರಭು ಗೃಹೇಶ್ವರ ಅಂತ ಕರೆಸ್ಕೊಳ್ತಾರೆ. ಈ ಥರದ ಬೇರೆ ಬೇರೆ ಅಂಕಿತ ನಾಮದಿಂದ ಹೆಸರುಗಳನ್ನು ಗುರುತಿಸ್ಕೊಳ್ತಾ ಹೋದ್ರು. ಆದರೆ ಆ ಕಾಲದ 12ನೇ ಶತಮಾನದಲ್ಲೇ ಶಿವಶರಣರಾದಂಥ ಚೌಡಯ್ಯನವರು ಮಾತ್ರ ತಾನು ಮಾಡ್ತಿದ್ದಂಥ ವೃತ್ತಿ ಯಾವುದು? ಅಂಬಿಕ, ಅಂದರೆ ದೋಣಿಯನ್ನು ಹಾಯಿಸುವಂಥ ವೃತ್ತಿಯಲ್ಲಿ ನಾನು ಹುಟ್ಟಿದ್ದೇನೆ, ಹಾಗಾಗಿ ನನ್ನ ಅಂಕಿತ ನಾಮದಲ್ಲೇ ನಾನು ನನ್ನ ವಚನವನ್ನು ರೂಪಿಸ್ತೀನಿ ಅನ್ನುವಂಥದ್ದು ತಿಳಿಸಿದವರು ಯಾರು ಇದ್ದರೆ ಅದು ಅಂಬಿಗರ ಚೌಡಯ್ಯ ಎನ್ನುವಂಥ ವ್ಯಕ್ತಿ. ಇಂಥ ಶರಣರ ಜೊತೆಯಲ್ಲಿ ನಾವು ಬೆಳೆದು ಬಂದಿದ್ದೇವೆ. ಉದಾಹರಣೆಗೆ ನಾವು ಹೇಳ್ಬೋದು, ಇವತ್ತು ಕುವೆಂಪು ಅವರು ಹೇಳ್ತಾರೆ, 100 ದೇವರನ್ನ ನೂಕಾಚೆ ದೂರ ಅಂತ ಹೇಳ್ತಾರೆ. ಜೊತೆಯಲ್ಲಿ ಸತ್ಯವಂತರ ಸಂಘವನ್ನ ತೀರ್ಥ ವ್ಯಸನಕ್ಕೆ ತಿಳಿಸಿದಂತ ಕನಕದಾಸರು ನಮ್ಮ ಜೊತೆಗಿದ್ದಾರೆ. ಇವ ನಮ್ಮವ ಎನ್ನುವಂತ ಬಸವಣ್ಣನವರನ್ನ ನಾವು ನೋಡ್ತೇವೆ. ಅವರೆಲ್ಲರೂ ಏನಾಗಿದ್ದೀವಿ? ಹೀನ ಕುಲ, ಶ್ರೇಷ್ಠ ಕುಲ, ಹೀನ ಜಾತಿ, ಶ್ರೇಷ್ಠ ಜಾತಿ, ಈ ಥರ ಜಾತಿಯ ವ್ಯವಸ್ಥೆಗಳಲ್ಲಿ ಆ ಎಲ್ಲ ಶಿವಶರಣರು ನಾವು ಕಟ್ಟಾಗ್ತಾ ಇದ್ದೇವೆ. ಆದ್ರೆ ಈ ಚೌಡಯ್ಯನವ್ರು ಹೇಳ್ತಾರೆ, ಹೀನ ಜಾತಿ ಅಂತ ಹೇಳ್ತಿರಲ್ವಾ ನೀವು? ಇವತ್ತು ನಾನು ಈ ಚೌಡಯ್ಯನವರ 300 ಚಿಲ್ಲರೆ ಬಂದ್ರೆ 3,000 ಚಿಲ್ಲರೆ ಇದ್ರೆ ಅದರಲ್ಲಿ 300 ಚಿಲ್ಲಕ್ಕೂ ಅಚೋರಾಗಿದೆ ಇಷ್ಟು ಅಂತ ಹೇಳ್ತಾ ಇನ್ನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಅಂಬಿಗರ ಚೌಡಯ್ಯ ಅಂತ ಹೇಳಿದ್ರೆ ಮಾತಾಡುವುದಕ್ಕಿಂತ ಮಾಡಿ ತೋರಿಸಿರುವಂಥದ್ದು. ಇಂಥ ಚೌಡಯ್ಯನವರ ಈ ಸಂದರ್ಭದಲ್ಲಿ ಒಂದು ವಿಷಯ ಏನು ಹೇಳಿದ್ರೆ, ಆತನ ತಂದೆ ತಾಯಿ ಎಲ್ಲದೂ ನಿಮಗೆ ಗೊತ್ತಿರುವಂಥದ್ದೇ. ಮಗ ಪುರುವಂತನಾಗಿರುವಂಥವನು, ತನ್ನ ಹೆಂಡತಿಯನ್ನ ಮಕ್ಕಳನ್ನು ಸಹ ಕೊಟ್ಟಿರುವಂಥ ಎಲ್ಲ ಆಸ್ತಿಗಳಲ್ಲಿ ಆರಾಮಾಗಿ ಸುಖವಾಗಿರ್ಬೋದಿತ್ತು. ಆದರೆ ಒಂದು ಬೇಜಾರು ಅನಿಸುತ್ತೆ, ಇವತ್ತಿಗೂ ಸಹ ಇತ್ತೀಚಿನ ದಿನಗಳಲ್ಲಿ ಸಮಾಜದ ಪೀಠಗಳು ಬೆಳಕಿಗೆ ಬರ್ತಾ ಇದೆ, ಗುರುಗಳು ಬೆಳಕಿಗೆ ಬರ್ತಾ ಇದ್ದಾರೆ. ಆದರೆ ಅಲ್ಲಿ ಇರುವಂಥ ಮೂಲ ಪೀಠದ ವ್ಯವಸ್ಥೆಯನ್ನು ನಾವು ನೋಡಿದಾಗ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸುವುದು ಎಷ್ಟು ಸೂಕ್ತ ಎನ್ನುವಂಥದ್ದು ತಾರ್ಕಿಕವಾದಂಥ ಪ್ರಶ್ನೆ ಆಗಿದೆ ಅಧ್ಯಕ್ಷರೇ.
ಅಂಬಿಗರ ಚೌಡಯ್ಯನ ಜಯಂತಿಯನ್ನ ಆಚರಿಸ್ತಾ ಇದೀವಲ್ವಾ, ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಆಚರಿಸ್ತಾರೆ. ಆದರೆ ಅಲ್ಲಿ ಇರುವಂಥ ಮೂಲ ಪೀಠದ ವ್ಯವಸ್ಥೆ ಏನಾಗಿದೆ ಬೇಕು. ಹಾಗಾಗಿ ಸರ್ಕಾರದವರಿಗೆ ಈ ಜಯಂತಿಯ ಉತ್ಸವದ ಸಂದರ್ಭದಲ್ಲಿ ಕೇಳ್ಕೊಳ್ತಿರೋದಿಷ್ಟೇ. ಒಂದು, ಸರ್ಕಾರದವರು ಅಂಬಿಗರ ಚೌಡಯ್ಯ ಜಯಂತಿಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಂಬಿಗರ ಚೌಡಯ್ಯ ನಿಜಶರಣ ನಿಜಗುಣ ಗನಂದಾರಿ ನಿಜಶರಣ ಅಂಬಿಗರ ಚೌಡಯ್ಯ ನೆನಪಿಗಾಗಿ ಪ್ರಶಸ್ತಿಯ ಪ್ರದಾನವನ್ನ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ತಯಾರಾಗಬೇಕಾಗ್ತದೆ. ಮುಂದಿನ ವರ್ಷದಿಂದನೇ ಅದನ್ನು ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಅವರ ತಂದೆ ವಿರೂಪಾಕ್ಷ, ಪಂಪಾದೇವಿ, ಅವರ ಹೆಂಡತಿ ಸುಲೋಚನಾ ಆಗಿರ್ಬೋದು, ಪುರವರ ಅಥವಾ ಪುರವಂತರಾಗಿರ್ಬೋದು. ಈ ಚೌಡೇಶ ಎನ್ನುವನು ಈ ದೇಶದ, ಈ ಸಮಾಜದ, ಈ ಒಂದು ಸಮಾಜದ ಒಳಭಾಗದಲ್ಲಿರುವ ಹೀನ ಸಂಸ್ಕೃತಿಯನ್ನು ಹೋಗಲಾಡಿಸಲಿಕ್ಕೆ ಓಡಾಡಿರುವಂಥವ್ರು. ಹಾಗೆ ಹಲವಾರು ವಚನಗಳಲ್ಲಿ ನೇರವಾಗಿ ಹೇಳಿದ್ದಾರೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಒಂದು ಅಧಿವೇಶನಗಳು ನಡೆದಾಗ ಒಬ್ಬ ಸ್ವಾಮೀಜಿಯವರು ಹೇಳಿದ್ರು, ನಾನೊಬ್ಬ ಪತ್ರಕರ್ತನಾಗಿ ಸಹ ಹೇಳ್ತಾ ಇದ್ದೇನೆ, ಏನಾಗ್ತದೆ ಮಾತಾಡ್ತಾ ಕಾಸಿಗೆ ಹೋದ್ರೆ ಕತ್ತೆಯಾಗಿ ಹುಡ್ತೀರಿ, ಮೈಲಾರಕ್ಕೆ ಹೋದ್ರೆ ಮಾನಹೀನಿಗಳಾಗ್ತೀರಿ, ಅವೆಲ್ಲದಕ್ಕಿಂತ ನಿಮ್ಮ ಮನೆಗೆ ಒಳಗಿರುವಂಥ ದೇವನನ್ನು ನೀವೇ ನಿಮ್ಮನ್ನೇ ಮಾಡಿಸ್ಕೊಡ್ತೀರಿ. ಆದರೆ ಈ ಥರದ ವಿಷಯಗಳನ್ನು ನಾವು ಹೊರಗಡೆ ಹೇಳಿದ್ರೆ ಉಪತಹಸೀಲ್ದಾರ್ ಗಮನ ಕೊಡ್ತೇವೆ. ಇಡೀ 12ನೇ ಶತಮಾನದ ವಚನಕಾರರಲ್ಲಿ ಬರೆದಿರುವಂಥ ಎಲ್ಲ ವಚನಗಳನ್ನು ತೆಗಿತಾ ಹೋದ್ರೆ ನೇರವಾಗಿ ನಿಷ್ಠೂರವಾಗಿ ಏನಾದರೂ ವಿರೋಧವನ್ನು ಅದೇ 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಗುರುತಿಸಿ ವ್ಯಕ್ತಪಡಿಸಿರುವಂಥವ್ರು ಯಾರಾದರೂ ಇದ್ರೆ ಅದು ಈ ನಿಜಶರಣ ಅಂಬಿಗರ ಚೌಡಯ್ಯ ಅನ್ನುವಂಥದ್ದು ನಾನು ತಿಳಿಸ್ತೇನೆ. ಅಂಥ ಒಂದು ವಿಷಯವನ್ನು ಇವತ್ತು ನಾವು ಹಂಚ್ಕೊಳ್ತಾ ಇದ್ದೇವೆ. ಹಾಗಾಗಿ ಎಲ್ಲ ವಿಷಯಕ್ಕೂ ಅಂಬಿಗರ ಚೌಡಯ್ಯ ಜಯಂತಿ ಸಾಕ್ಷಿಯಾಗಿರಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಹೆಚ್ಚಿನ ಮಟ್ಟದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದಾಗ ಖುಷಿ ಅನಿಸುತ್ತೆ. ಯಾಕೆ ಹೇಳ್ತೀನಿ ಹೇಳಿದರೆ, ಉಪತಹಸೀಲ್ದಾರ್ ಅವರು ನಮ್ಮಲ್ಲಿ ಜಯಂತಿ ಆಚರಿಸಬೇಕು ಹೇಳಿದರೆ ನಾವು ಹೇಳ್ತಾ ಇದ್ದೀವಿ, ಸಾಗರ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲೇ 50,000 ರಿಂದ 60,000 ಜನಸಂಖ್ಯೆ ನಾವಿದ್ದೀವಿ. ಇವತ್ತು ಖುಷಿ ಇದೆ, ಸಮಾಜದ ಬೆರಳೆ ಎಣಿಕೆಯ ಜನರಾದ ನಾವು ವ್ಯವಸ್ಥಿತವಾಗಿ ಕೂತ್ಕೊಂಡು ಈ ಜಯಂತಿಯನ್ನು ಆಚರಿಸ್ತೇವೆ. ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಆದರೆ ವಿಷಾದದ ಸಂಗತಿ ಹೇಳಿದರೆ ಆನಂದ್ ಬಾಳೆಕಪ್ಪ ಅವರು ಹೇಳಿರೋ ಹಾಗೆ ಸಮಾಜವನ್ನು ನಾವು ಹೇಗೆ ಸಮಾಜದ ಜೊತೆಗಿರ್ತೀವೋ ಹಾಗೆ ಈ ಸಮಾಜವನ್ನು ಬೇರೆ ಸಮಾಜದವರು ಗುರುತಿಸ್ತಾರೆ ಅನ್ನೋದಕ್ಕೆ ಇದು ಕಾರಣ. ಆನಂದ್ ಬಾಳೆಕಪ್ಪ ಅವರು ಹೇಳಿರಲ್ಲ, ಇದು ಸಹ ಒಂದು ಕಾರಣ. ನಾನು ಜಾಸ್ತಿ ಮಾತಾಡ್ಲಿಕ್ಕೂ ಅಲ್ಲ. ಇವತ್ತು ಫ್ಲೆಕ್ಸ್ಗಳು ಬೇಕು, ಹೊರಗಡೆ ಹೋಗ್ಬೇಕಿತ್ತು ಆನಂದ್ ಬಾಳೆಕಪ್ಪ ಅವರೇ. ಇವತ್ತು ನಾನು ನನ್ನ ಬರ್ತಡೇ ಫ್ಲೆಕ್ಸನ್ನು ಹಾಕ್ಸ್ಕೊಳ್ತೀನಿ. ಅಂಬಿಗರ ಚೌಡಯ್ಯನ ಬರ್ತಡೇ ಫ್ಲೆಕ್ಸನ್ನು ಯಾರು ಹಾಕ್ಸ್ಬೇಕು? ನಾನೇ ಹಾಕ್ಸ್ಬೇಕು. ಹಾಕಲಿಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಾದರೂ ಆ ಥರದ ವ್ಯವಸ್ಥೆಗಳ ಅಡಿಯಲ್ಲಿ ವ್ಯವಸ್ಥಿತವಾಗಿ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸೋಣ ಅನ್ನುವಂಥ ವಿಷಯವನ್ನು ತಿಳಿಸ್ತಾ, ಉದ್ದಾಲಕ ಮುನಿಗಳಿಗೆ ಅಂಬಿಗರ ಚೌಡಯ್ಯ ಕೊಟ್ಟಂಥ ದಾನವಾಗಿ ಕೊಟ್ಟಂಥ ಸ್ಥಳವನ್ನೇ ವಾಪಸ್ ಅವರ ಗುರುಗಳಿಗೆ ಕೊಟ್ಟಿರೋದ್ರಿಂದ ಆ ಊರನ್ನು ಇವತ್ತು ಚೌಡಯ್ಯ ದಾನಪುರ ಅಂತ ಕರೋದು. ಅಲ್ಲಿ ತನಕ ಚೌಡಯ್ಯ ದಾನಪುರ ಇರಲಿಲ್ಲ. ಈಗ ಚೌಡಯ್ಯ ದಾನಪುರ ಅಂತ ಕರೀಲಿಕ್ಕೆ ಕಾರಣ ಯಾರು ಹೇಳಿದರೆ ಇದೇ ಅಂಬಿಗರ ಚೌಡಯ್ಯ. ಅವರಿಗೆ ಕೊಟ್ಟಂಥ ಆಸ್ತಿಯನ್ನು, ಆ ಗದ್ದೆಗಳನ್ನು ದಾನವಾಗಿ ಕೊಟ್ಟಿರೋದ್ರಿಂದ ಚೌಡಯ್ಯ ದಾನಪುರ ಅನ್ನುವಂಥ ಹೆಸರು ಸಹ ಬಂದಿದೆ. ಎಲ್ಲರೂ ಸಹ ಆ ಸಮಾಜ, ಈ ಗಂಗಮತ ಸಮಾಜದವರು ಆ ಮೂಲ ಪೀಠಗಳಿಗೆ ಹೋಗುವಂಥ ವ್ಯವಸ್ಥೆಗಳಾಗಲಿ. ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ನಿಮ್ಮೆಲ್ಲರ ಒಂದು ಉಪಸ್ಥಿತಿಯಲ್ಲಿ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈ ವೇದಿಕೆ ಮೇಲೆ ಸಾಗರ ಆಡಳಿತ ತಾಲೂಕು ಆಫೀಸಿನ ಡೆಪ್ಟಿ ತಹಸೀಲ್ದಾರ್ ಮೋನಜಾಕ್ಷಿ ಅಮ್ಮನವರೇ, ಹಾಗೂ BD ರವಿ ಅವರೇ, ರವಿಕುಮಾರ್ ಗ್ರಾಮಾಂತರ ಗಂಗಾಮತ ಸಮಾಜದ ಅಧ್ಯಕ್ಷರಾದ ರವಿಕುಮಾರ್ ಅವರೇ, ಹಾಗೂ ನಮ್ಮ ಸಮಾಜದ ಪ್ರಮುಖರಾದ ಕೃಷ್ಣಪ್ಪನವರೇ ಹಾಗೂ ನಮ್ಮ ನಾಗರಾಜಣ್ಣವರೇ, ಹಿರಿಯರೆಲ್ಲ ಬಂದಿದ್ದೀರ. ಈ ಸರಿ ಏನಂದರೆ ಪ್ರತಿ ಸಾರಿ 6 ಜನ 7 ಜನ 8 ಜನ ನಾವಿಲ್ಲಿ ಸೇರ್ತಾ ಇದ್ವಿ. ಈ ಸರಿ ಒಂದು ವಿಶೇಷವಾಗಿ ತಾಲೂಕು ಕಮಿಟಿ ಮಾಡಿದ್ರಿಂದ ಸುಮಾರು ಜನ ನಮ್ಮ ಅನಂತಪುರ, ತ್ಯಾಗರ್ತಿ, ಹೆಣ್ಲೆಕೊಪ್ಪ ಭಾಗದಿಂದ ಬಂದಿದ್ದೀರಾ. ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿನ ಈಗ ನಮ್ಮ BD ರವಿಯವರು ಸವಿಸ್ತರವಾಗಿ ಹೇಳಿದ್ರು. ಆದರೆ ನಿಜನ ಹೇಳೋದ್ರಿಂದ ಏನು ಅಪಾಯ ಅನ್ನೋದನ್ನು ಕ್ಲೀನಾಗಿ ತಿಳಿಸಿದ್ದಾರೆ. ಆದರೆ ಅಂಬಿಗರ ಚೌಡಯ್ಯನವರು ಹಿಂದೆ ನಮ್ಮ ಬಸವಣ್ಣವರ ಕಾಲದಲ್ಲಿ ಸಮಕಾಲೀನರಾಗಿದ್ದರು. ಅವ್ರಿಗೆ ನಿಜಶರಣ ಅಂಬಿಗರ ಚೌಡಯ್ಯ ಅಂತಲೇ ಬಿರುದನ್ನು ನಮ್ಮ ಬಸವಣ್ಣವ್ರು ಕೊಟ್ಟಿದ್ದರು. ಆದರೆ ನಿಜ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದು
ತಿಳಿಸಿದ್ದಾರೆ. ನಿಜ ಹೇಳೋದ್ರಿಂದನೇ ಸ್ವಲ್ಪ ಒರಟು ಈ ಭಾಷೆಯಲ್ಲಿ ಒರಟು ಪದ್ಯದಲ್ಲಿ ಹೇಳ್ತಾ ಇದ್ರು. ಅದು ಆ್ಯಕ್ಚುಲಿ ಸತ್ಯ ಇತ್ತು. ಆದರೆ ಈಗೂ ಹೊರಗಡೆ ಮಾತಾಡ್ತಾರೆ, ಅದು ಅಷ್ಟು ಪಬ್ಲಿಸಿಟಿ ಇರಲ್ಲ ಅಷ್ಟೇ. ಮೊದಲನೇದಾಗಿ ನಮ್ಮ ಈ ರೀತಿ ಸಮಾಜಗಳು, ಸಣ್ಣ ಸಮಾಜಗಳು ಯಾಕೆ ಹಿಂದುಳಿತಾ ಬರ್ತವೆ ಅಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ತುಂಬ ಎದ್ದು ಕಾಣುತ್ತೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಇದ್ದರೆ ಮಾತ್ರ ಈ ಸಮಾಜನ ಗುರುತಿಸ್ತಾರೆ. ಉದಾಹರಣೆ ಆನಂದ್ ಬಾಳೆಕೊಪ್ಪದವರು ಹೇಳಿದ್ರು, ಈಗ ನಮ್ಮ ಒಂದು ಬ್ಯಾನರ್ ಹಾಕೋದ್ರ ಬಗ್ಗೆ ತಾಲೂಕು ಆಡಳಿತ ಅದನ್ನು ಮುಂಜಾಗ್ರತಾ ಕ್ರಮವಾಗಿ ಹಾಕಬೇಕಿತ್ತು. ಅವ್ರು ಬ್ಯಾನರ್ ಪ್ರಿಂಟಿಂಗಿಗೆ ಕೊಟ್ಟಿದ್ದಾರೆ, ಹಾಕಿಲ್ಲ ಅಂದರೂ ಇರಲಿ, ಎಲ್ಲೋ ಒಂದು ಲೋಪ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೊಳ್ರಿ ಅಂತ ಹೇಳ್ತಾ ನಿಮಗೆ ಇದೊಂದು ಎಚ್ಚರಿಕೆ ಹೇಳ್ದಂಗೆ ನಮ್ಮ ಸಮಾಜದ ವತಿಯಿಂದ ನಾವು ಒಂದು ಮನವಿನೇ ಕೇಳ್ತಾ ಇದ್ವಿ. ಎಚ್ಚರಿಕೆಯಿಂದ ಮನವಿ, ನೋಡೋಣ ನೀವು ಬೇರೆ ಸಮಾಜದವರಿಗೆ ಕೊಡುವಂಥ ಒಂದು ಗೌರವನ್ನೇ ನಮ್ಮ ಸಮಾಜಕ್ಕೂ ಕೊಡಿ ಅಂತೇಳಿ ನಮ್ಮ ಸಮಾಜದ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವುಗಳು ಬಂದು ಒಳ್ಳೆ ರೀತಿಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದ. ಸಾಗರ ಮಹಾಗಣಪತಿ ದೇವಸ್ಥಾನದ ಕಾಣಿಕೆ ಹಣವನ್ನು ಗುರುವಾರ ಮಹಾಗಣಪತಿ ಕಲ್ಯಾಣ ಮಂಟಪದಲ್ಲಿ ಸಿಸಿ ಕ್ಯಾಮೆರಾ ಹಾಗೂ ಪೊಲೀಸ್ ಇಲಾಖೆಯ ಕಣ್ಗಾವಲಿನಲ್ಲಿ ಎಣಿಕೆ ಮಾಡಲಾಯಿತು. 6 ತಿಂಗಳ ಕಾಣಿಕೆ ಹುಂಡಿಯ ಬಾಬ್ತು 8,80,910 ರೂಪಾಯಿ ಸಂಗ್ರಹವಾಗಿತ್ತು. ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಪ್ರಮೀಳಾ ಕುಮಾರಿ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಟಿವಿ ಪಾಂಡುರಂಗ, ಐವಿ ಹೆಗಡೆ, ಕೃಷ್ಣಮೂರ್ತಿ, ಮಂಜುನಾಥ್, ಶ್ರೀಧರ್ ಸಾಗರ್, ಜಯಶೀಲ, ಚಂದ್ರಶೇಖರ್ ಇನ್ನಿತರರು ಹಾಜರಿದ್ದರು. ಸಾಗರದ ಪ್ರತಿಷ್ಠಿತ ಗಣಪತಿ ಬ್ಯಾಂಕ್ನ ಹೊಸನಗರದಲ್ಲಿರುವ ಶಾಖಾ ಕಚೇರಿಯಲ್ಲಿ ನೂತನ ಎಟಿಎಂ ಸೇವೆಗೆ ಬ್ಯಾಂಕ್ ಅಧ್ಯಕ್ಷ ಆರ್ ಶ್ರೀನಿವಾಸ್ ಚಾಲನೆ ನೀಡಿದರು. ಹೊಸನಗರದಲ್ಲಿ ಬ್ಯಾಂಕ್ ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದು, ಗ್ರಾಹಕರ ಹಿತದೃಷ್ಟಿ ಹಾಗೂ ಬೇಡಿಕೆ ಹಿನ್ನೆಲೆಯಲ್ಲಿ ನೂತನ ಎಟಿಎಂ ಪ್ರಾರಂಭಿಸಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಕಲ್ಪಿಸಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಬ್ಯಾಂಕ್ ವತಿಯಿಂದ ಹೊಸನಗರದಲ್ಲಿ ಅಶಕ್ತ ಗೋವುಗಳಿಗೆ ಆರೈಕೆ ಮಾಡುತ್ತಿರುವ ಹರೀಶ್ ವಿ ಮತ್ತು ಸಂಗಡಿಗರಿಗೆ 10,000 ರೂಪಾಯಿ, ಗುರೂಜಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲು 15,000 ರೂಪಾಯಿ ಸಹಾಯಧನ ನೀಡಲಾಯಿತು. ಬ್ಯಾಂಕ್ ಉಪಾಧ್ಯಕ್ಷ ವಿ ಶಂಕರ್, ನಿರ್ದೇಶಕರಾದ ಮಧುಮಾಲತಿ, ವಿನಾಯಕರಾವ್ ರಂಗದೋಳ್, ವೈ ಮೋಹನ್, ನಾರಾಯಣ್, ಕೃಷ್ಣಮೂರ್ತಿ ಭಂಡಾರಿ, ರಮೇಶ್ ಎಸ್ಎಂ, ಡಿಶ್ ಗುರು, ಗಜಾನನ ಜೋಯ್ಸ್, ಬಸಲಿಂಗಪ್ಪ, ಸರಸ್ವತಿ ನಾಗರಾಜ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲಲಿತಾಂಬಿಕಾ ವಿ, ಸುಧಾ ಕೆವಿ, ರಾಘವೇಂದ್ರ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.